ನಾವು ಕಲಿಯುವ ಹೊಸ ಯೋಗಾಸನಗಳು ಯಾವುವು, ಅವುಗಳಿಂದ ನಾವು ಪಡೆಯುವ ಆರೋಗ್ಯ ಅಂಶಗಳು ಏನೆಂದು ತಿಳಿಸಲಿದ್ದಾರೆ ಶ್ರೀಯುತ ಶೇಷಗಿರಿಯವರು ಇಂದಿನ ಯೋಗದಲ್ಲಿ. ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗವನ್ನ ಅಭ್ಯಾಸ ಮಾಡುವುದರಿಂದ ಗೃಹಸ್ಥಾಶ್ರಮ ಪರ ವಿಶೇಷವಾದ ಜ್ಞಾನ ಆವೃತವಾಗುತ್ತದೆ. ಆ ಹಾದಿಯಲ್ಲಿ ವಿಶೇಷವಾದಂತಹ ಜ್ಞಾನ ಅಂದಲ್ಲಿ ಮಿತವಾದ ಮಾತು, ಹಿತವಾದ ಆಹಾರ, ಕ್ರಮಬದ್ಧ ದುಡಿಮೆ ಇತ್ಯಾದಿ. ಕ್ರಮಬದ್ಧವಾದ ಆಹಾರ ಅಂದ್ರೆ ಅತಿ ಹೆಚ್ಚು ಆಹಾರವನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು. ಅಂದ್ರೆ ಹೆಚ್ಚಿಗೆ ಆಹಾರವನ್ನ ತೆಗೆದುಕೊಳ್ತಕ್ಕಂಥವ್ರಿಗೂ ಯೋಗ ಇಲ್ಲ, ಅಥವಾ ಕಡಿಮೆ ಆಹಾರವನ್ನ ಅಥವಾ ಏನು ತೆಗೆದುಕೊಳ್ಳದೆ ಇರ್ತಕ್ಕಂಥವ್ರಿಗೂ ಯೋಗ ಇಲ್ಲ. ಹಾಗಾಗಿ ಕ್ರಮಬದ್ಧವಾದ ಆಹಾರವನ್ನ ಅಂದ್ರೆ ಹಿತಮಿತವಾಗಿ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮಿತವಾದ ಮಾತು, ಹೆಚ್ಚಿಗೆ ಮಾತಾಡೋದ್ರಿಂದ ಬಹಳಷ್ಟು ತೊಂದರೆಗಳು ಆವೃತವಾಗ್ತಕ್ಕಂಥದ್ದು ಹೆಚ್ಚು. ಮಿತವಾದ ಮಾತು ಬಹಳ ವಿಶಿಷ್ಟತೆಯನ್ನ ತರುತ್ತದೆ ಅಂತಕ್ಕಂಥದ್ದು. ಮತ್ತೆ ಕ್ರಮಬದ್ಧವಾದ ದುಡಿಮೆ. ಒಬ್ಬ ವ್ಯಕ್ತಿ ಹುಟ್ಟುವಾಗ ಬಡವನಾಗಿ ಹುಟ್ಟಿದ್ದಾನೆ ಎಂದಲ್ಲಿ ಖಚಿತವಾಗಿ ಅದು ತಪ್ಪಲ್ಲ. ಆದ್ರೆ ಸಾಯುವಾಗ ವ್ಯಕ್ತಿ ಬಡವನಾಗಿ ಸಾಯುತ್ತಿದ್ದಾನೆ ಎಂದಲ್ಲಿ ಖಚಿತವಾಗಿ ಆತನ ತಪ್ಪಿದೆ ಎಂದಲ್ಲಿ ಆತ ಕ್ರಮಬದ್ಧವಾಗಿ ಕೆಲಸವನ್ನ ಮಾಡಿಲ್ಲ ಅಂತಕ್ಕಂಥದ್ದು. ಅಂದ್ರೆ ಕ್ರಮಬದ್ಧವಾದ ದುಡಿಮೆ ಬಹಳ ಅತ್ಯವಶ್ಯ ಎಂದಲ್ಲಿ ಒಟ್ಟಾರೆ ಪ್ರತಿದಿನ ಯೋಗವನ್ನ ಅಭ್ಯಾಸ ಮಾಡುವುದರಿಂದ ಗೃಹಸ್ಥಾಶ್ರಮ ಪರ ಜ್ಞಾನ ಆವೃತವಾಗುತ್ತದೆ. ಪ್ರತಿದಿನ ಯೋಗ ಅಭ್ಯಾಸ ಮಾಡಿ ಆ ವಿಶೇಷ ಜ್ಞಾನವನ್ನ ನಿಮ್ಮದಾಗಿಸಿಕೊಳ್ಳಿ. ನಿಧಾನವಾಗಿ ಕಾಲುಗಳನ್ನು 3ರಿಂದ 3.5 ಅಡಿ ಅಂತರದಲ್ಲಿ ಅಳವಡಿಸಿ ಕೈಗಳು ಭುಜಕ್ಕೆ ನೇರವಾಗಿ ಬರಲಿ. ನಿಧಾನವಾಗಿ ಕಾಲುಗಳನ್ನ ಎಡಭಾಗಕ್ಕೆ ತಿರುಗಿಸಿ ಉಸಿರನ್ನ ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎಡಹಸ್ತವನ್ನು ಎಡ ಮಂಡಿಯ ಮೇಲೆ ಅಳವಡಿಸಿ ಬಲಗೈ ಬಲ ಕಿವಿಯ ಮೇಲೆ ಹಾದು ಹೋಗಲಿ. ದೃಷ್ಟಿ ಮುಂದೆ ಇರಬೇಕು. ಅಂದ್ರೆ ಮುಂದಿನ ಕೈಯನ್ನು ನೋಡಬಾರ್ದು, ಮುಂದೆ ನೋಡುತ್ತಿರಬೇಕು. ಉಸಿರಾಟ ದೀರ್ಘವಾಗಿ ಇರಬೇಕು. ಸುಖ ಉತ್ತಿತ ತ್ರಿಕೋನಾಸನ. ಈ ಆಸನದಲ್ಲಿ ಗಮನಿಸಬೇಕಾದ ಮುಖ್ಯ ಎಚ್ಚರಿಕೆಗಳಲ್ಲಿ ಎಡಪಾದ 90 ಡಿಗ್ರಿಯಲ್ಲಿ, ಬಲಪಾದ 60 ಡಿಗ್ರಿಯಲ್ಲಿ ಇರಬೇಕು. ದೇಹದ ತೂಕವನ್ನು ಎಡಗೈಯಿಂದ ಎಡ ಮಂಡಿಯ ಮೇಲೆ ತಂದಿರಬೇಕು. ಬಲಗೈ ಬಲಕಿವಿಯ ಮೇಲೆ ಹಾದು ಹೋಗ್ಬೇಕು. ಇದು ಮುಖ್ಯವಾದ ಎಚ್ಚರಿಕೆ. ಈ ಆಸನದಿಂದ ದೊರೆಯುವ ಬಹಳ ಮುಖ್ಯ ಪ್ರಯೋಜನ ಅಂದರೆ ದೇಹದ ಉದ್ದನೆಯ ಬೆಳವಣಿಗೆಗೆ ವಿಶೇಷವಾಗಿ ಸಹಕಾರಿಯಾಗುತ್ತದೆ. 26 ವರ್ಷದ ಒಳಭಾಗದಲ್ಲಿ ಇದ್ದು ಅವಿವಾಹಿತರಾಗಿದ್ದಲ್ಲಿ ಖಚಿತವಾಗಿ ದೇಹದ ಉದ್ದನೆಯ ಬೆಳವಣಿಗೆ ಆವೃತವಾಗುತ್ತದೆ. ಪ್ರತಿದಿನದ ಯೋಗದ ಅಭ್ಯಾಸ, ಅದರ ಜೊತೆಗೆ ವಿಶಿಷ್ಟವಾದಂತ ಅಂದ್ರೆ ಮಲ್ಟಿವಿಟಮಿನ್ ಫುಡ್ ಅನ್ನು ಉಪಯೋಗಿಸಿದ್ದಾದಲ್ಲಿ ವಿಶಿಷ್ಟವಾದಂತ ದೇಹದ ಬೆಳವಣಿಗೆ ಅಂದ್ರೆ ಉದ್ದನೆಯ ಬೆಳವಣಿಗೆ ನಿಮ್ಮದಾಗುತ್ತದೆ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಮೇಲೆ ತನ್ನಿ, ಕಾಲುಗಳನ್ನು ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೂಡಿಸಿ ವಿಶ್ರಾಂತಿಯನ್ನು ಕೊಡಿ. ವಿರುದ್ಧ ದಿಕ್ಕಿನ ಅಭ್ಯಾಸ. ನಿಧಾನವಾಗಿ ಕಾಲುಗಳನ್ನು 3ರಿಂದ 3.5 ಅಡಿ ಅಂತರದಲ್ಲಿ ಅಳವಡಿಸಿ ಕೈಗಳು ಭುಜಕ್ಕೆ ನೇರವಾಗಿ ಬರಲಿ. ಕಾಲುಗಳನ್ನು ಬಲಭಾಗಕ್ಕೆ ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಬಲಹಸ್ತವನ್ನು ಬಲ ಮಂಡಿಯ ಮೇಲೆ ಅಳವಡಿಸಿ ಎಡಗೈ ಎಡ ಕಿವಿಯ ಮೇಲೆ ಹಾದು ಹೋಗುವಂತೆ ಅಳವಡಿಸಿ ಮುಂದೆ ನೋಡಬೇಕು. ದೀರ್ಘವಾಗಿ ಉಸಿರಾಡಿ 60 ಸೆಕೆಂಡ್ಗಳು. ಈ ಆಸನವನ್ನು ಗೋಡೆಯ ಸಹಾಯದಿಂದಲೂ ಅಭ್ಯಾಸ ಮಾಡಬಹುದು. ಪ್ರಥಮದಲ್ಲಿ ದಿನಗಳೆದಂತೆ ಸಹಾಯಕವಿಲ್ಲದೆ ಅಭ್ಯಾಸ ಮಾಡಬಹುದು. ಉಸಿರನ್ನು ಹಿಡಿಯುವ ಪ್ರಯತ್ನಕ್ಕೆ ಹೋಗಬಾರದು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಕಾಲುಗಳನ್ನು ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ತಾಡಾಸನದ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ. ತಾಡಾಸನ. ಕಾಲ್ ಬೆರಳುಗಳನ್ನ ಮೇಲೆ ಮಾಡಬೇಕು ಸ್ವಚ್ಛವಾಗಿ. ನಂತರ ಕಾಲ್ ಬೆರಳುಗಳನ್ನ ನೆಲಕ್ಕೆ ಅಳವಡಿಸಬೇಕು. ಮಂಡಿಗಳನ್ನ ಮತ್ತೆ ತೊಡೆಯನ್ನ ಸ್ವಚ್ಛವಾಗಿ ಬಿಗಿ ಮಾಡಿರ್ಬೇಕು. ಬೆನ್ನು ಮತ್ತೆ ಕತ್ತನ್ನು ನೇರ ಮಾಡಿರ್ಬೇಕು. ಎದೆಯನ್ನು ಸ್ವಚ್ಛವಾಗಿ ಉಡಿಸಿ ಕೈಗಳನ್ನ ಈ ರೀತಿಯಲ್ಲಿ ಹಿಡಿದು ನಿಲ್ಲಬೇಕು. ತಾಡ ಅಂದ್ರೆ ಬೆಟ್ಟ, ಬೆಟ್ಟದಂತೆ ನಿಲ್ತಕ್ಕಂಥದ್ದು. ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಆಸನ ಇದು ಸಹ. ಸಹಜವಾಗಿ ನಾವು ನಿಲ್ಲುವಾಗ ಬಲಗಾಲ ಮೇಲೆ ಈ ರೀತಿ ನಿಲ್ತಕ್ಕಂಥದ್ದು ಅಥವಾ ಎಡಗಾಲ ಮೇಲೆ ಈ ರೀತಿ ನಿಲ್ತಕ್ಕಂಥ ಅಭ್ಯಾಸ ಇರುತ್ತದೆ. ಸಹಜವಾಗಿ ಅದು ಅಭ್ಯಾಸವಾಗಿರ್ತದೆ. ಆ ರೀತಿ ಆಗಬಾರ್ದು. ನಾವು ನಿಲ್ಲುವಾಗ 2 ಕಾಲುಗಳ ಮೇಲೆ ವಿಶೇಷವಾದಂತ ಒತ್ತಡ ಆವೃತವಾಗಬೇಕು.
ಅಂದ್ರೆ ಎರಡು ಕಾಲಿನ ಮೇಲೆ ಸಮನಾದಂತ ಅಂದ್ರೆ ನಾವು 50 kg ಇದ್ದೇವೆ ಎಂದಲ್ಲಿ ನಮ್ಮ ದೇಹದ ತೂಕ ಬಲಗಾಲಿನ ಮೇಲೆ 25 kg, ಎಡಗಾಲಿನ ಮೇಲೆ 25 kg ಇರಬೇಕು. ಆ ರೀತಿಯಲ್ಲಿ ಸಮತ್ವತೆಯನ್ನು ತರುವಲ್ಲಿ ಈ ತಾಡಾಸನ ವಿಶೇಷವಾಗಿ ಸಹಕಾರಿಯಾಗುತ್ತದೆ. ನೀವು ಯಾವ ಕಾಲದ ಮೇಲೆ ಭಾರವನ್ನು ಕೊಡುತ್ತಿದ್ದೀರಾ ಅದನ್ನು ನೋಡ್ಬೇಕಾದಲ್ಲಿ ನೀವು ಹಾಕಿಕೊಳ್ಳುವ ಪಾದರಕ್ಷೆ ಅಂದ್ರೆ ಸ್ಲಿಪ್ಪರ್ಸ್ ಅನ್ನ ಗಮನಿಸಿದ್ರೆ ಆದ್ರೆ ಗೊತ್ತಾಗುತ್ತೆ. ಎಡಭಾಗದ ಸ್ಲಿಪ್ಪರ್ಸ್ ಹೆಚ್ಚಾಗಿ ಸವಿತಾ ಇದೆ ಅಂದ್ರೆ ನಿಮ್ಮ ದೇಹದ ತೂಕ ಎಡಗಾಲಿನ ಮೇಲೆ ಹೆಚ್ಚಾಗಿ ಆವೃತ್ತವಾಗ್ತಾ ಇದೆ. ಬಲಗಾಲಿನ ಸ್ಲಿಪ್ಪರ್ ಸವಿತಾ ಇದೆ ಅಂದ್ರೆ ಬಲಗಾಲಿನ ಮೇಲೆ ಹೆಚ್ಚಾಗಿ ಆವೃತ್ತವಾಗ್ತಾ ಇದೆ. ಅದರಿಂದ ದೂರವಾಗಬೇಕು ಅಂದ್ರೆ ಈ ತಾಡಾಸನದ ಅಭ್ಯಾಸ ಅತಿ ಮುಖ್ಯ. ಉಸಿರನ್ನು ಹೊರಗಡೆ ಬಿಡುತ್ತಾ ಸ್ಥಿತಿಗೆ ಬಂದು ನಂತರ ಕ್ರಮಬದ್ಧವಾಗಿ 1 ನಿಮಿಷದ ಕಾಲ ಮಂಡಿಗಳನ್ನು ಬಿಗಿ ಮಾಡಿ ಸ್ಥಿತಿಯಲ್ಲಿ ಸ್ವಚ್ಛವಾಗಿ ಉಸಿರಾಡಬೇಕು. ನಂತರ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಫ್ರೀ ಬಿಡಬೇಕು. ಆರೋಗ್ಯವಾಣಿ ದ್ವಿಚಕ್ರ ವಾಹನಗಳನ್ನ ಚಾಲನೆ ಮಾಡ್ತಕ್ಕಂಥವರು ಕಣ್ಣಿನ ಕನ್ನಡಕಗಳನ್ನು ಧರಿಸಿ ಚಾಲನೆ ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಹತ್ತಿರ ಅಂದ್ರೆ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಈ ರೀತಿ ಇದ್ದಾಗ ಅವಶ್ಯಕತೆ ಇರೋದಿಲ್ಲ. 5 ರಿಂದ 10 ಕಿಲೋಮೀಟರ್ಗಳ ಅಂತರ ಇದೆ ಅಥವಾ ಇನ್ನು ಹೆಚ್ಚು ಕಿಲೋಮೀಟರ್ಗಳ ಚಾಲನೆ ಇದೆ ಎಂದಲ್ಲಿ ಖಚಿತವಾಗಿ ಕಣ್ಣಿನ ಕನ್ನಡಕಗಳನ್ನ ಧರಿಸಿ ಚಾಲನೆಯನ್ನು ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಗಾಳಿಯಲ್ಲಿನ ಧೂಳಿನ ಕಣಗಳು ಕಣ್ಣನ್ನು ಅಪ್ಪಳಿಸಿ ಕಣ್ಣಿನ ಗುಡ್ಡೆಗಳನ್ನ ಸ್ಕ್ರಾಚ್ ಮಾಡ್ತವೆ. ಕಣ್ಣಿನ ಉರಿ ಆಗ್ತಕ್ಕಂಥದ್ದು, ಕಣ್ಣಿನಲ್ಲಿ ಮುಳ್ಳು ಚುಚ್ಚಿದಂತಾಗುವಿಕೆ, ಸದಾ ಕಾಲದ ಕಣ್ಣಿನ ನೀರು ಇತ್ಯಾದಿ ತೊಂದರೆಗಳು ಆವೃತ್ತವಾಗ್ತವೆ. ಕನ್ನಡಕಗಳನ್ನು ಧರಿಸಿ ವಿಶೇಷವಾಗಿ ಕಣ್ಣನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ ವಿಶೇಷ ಆಸನಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.